ಮೃತದೇಹ ಇದ್ದ ಕಪ್ಪು ಕಾರ್ನಲ್ಲಿ ದರ್ಶನ್ ಆಪ್ತರು ಇದ್ರು ಅಂತ. ಈ ಕಾರನ್ನ ಹಿಂಬಾಲಿಸಿದ್ದಂತಹ ದರ್ಶನ್ ಅವರ ಕಾರು, ಕೆಂಪು ಬಣ್ಣದ ಕಾರು ಕೂಡ ಹಿಂಬಾಲಿಸುತ್ತೆ. ಜೂನ್ 9ರಂದು ಮುಂಜಾನೆ 3:27ಕ್ಕೆ ಮೃತದೇಹವನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಲಾಗುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆಯ ಬಳಿಕವಾಗಿ ಸ್ವಾಮಿ ಮೃತದೇಹವನ್ನ ತೆಗೆದುಕೊಂಡು ಹೋಗುವಂತಹ ಒಂದು ವಿಜುವಲ್ಸ್ ಕೂಡ ಲಭ್ಯವಾಗುತ್ತೆ. ಇದೆಲ್ಲದರ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಈಗ ನಡೆಸ್ತಾ ಇದ್ದಾರೆ. ದರ್ಶನ್ ಆಪ್ತ ಕಾರ್ತಿಕ್ ಈ ಪ್ರಕರಣದಲ್ಲಿ ಮೊದಲ ಒಂದು ಕಾರ್ ಏನ್ ಪಾಸ್ ಆಗುತ್ತೆ, ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್, ಆ ಕಾರ್ನ ಚಾಲನೆ ಮಾಡ್ತಾ ಮೃತ ದೇಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಕಾರ್, ಆ ಕಾರ್ನ ಹಿಂಭಾಗವೇ ದರ್ಶನ್ ಅವರ ಕಾರ್ ಕೂಡ ಪಾಸ್ ಆಗೋದನ್ನ ಗಮನಿಸ್ತಾ ಇದ್ರಿ. ಕೆಂಪು ಬಣ್ಣದ ಈ ಕಾರ್ ಅದು ನಟ ದರ್ಶನ್ ಅವರದ್ದು. ಅಂದ್ರೆ ಪಟ್ಟಣಗೆರೆಯ ಶೆಡ್ಗೆ ಅವರು ಬಂದಿರ್ತಾರೆ, ಬಂದು ಹೋದ ನಂತರದಲ್ಲಿ ಸಾವಾಗಿದೆ ಅಂತ ಗೊತ್ತಾದಾಗ ಮತ್ತೆ ದರ್ಶನ್ ಅವ್ರ ಕಾರ್ ಬರುತ್ತೆ. ಆ ನಂತರ ಬಾಡಿಯನ್ನ ತೆಗೆದುಕೊಂಡು ಹೋಗುವಂತಹ ವಿಜುವಲ್ಸ್ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ರಿ. ಒಟ್ಟು ಈ ಪ್ರಕರಣದಲ್ಲಿ ಕಾರಿನ ಓಡಾಟದ 4 ದೃಶ್ಯಗಳು ಲಭ್ಯವಾಗಿದೆ. ಆ 4 ದೃಶ್ಯಗಳು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದ್ದು ಸ್ಕ್ರೀನ್ ಅಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮೊದಲನೇದಾಗಿ ದರ್ಶನ್ ಅವರ ಕಾರು ಆ ಶೆಡ್ಗೆ ಬರುವಂತಹದ್ದು, ಬಂದ ನಂತರದಲ್ಲಿ ಮೃತಪಟ್ಟ ನಂತರ ಆ ಕಾರ್ನ ತೆಗೆದುಕೊಂಡು ಹೋಗ್ಲಿಕ್ಕೆ 2 ಕಾರ್ಗಳಲ್ಲಿ ಪಾಸ್ ಆಗುತ್ತೆ. ಒಂದು ಕಾರಲ್ಲಿ ಮೃತದೇಹ, ಇನ್ನೊಂದು ಕಾರ್ನಲ್ಲಿ ದರ್ಶನ್ ಅವರು ಅದನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇರೋದು. ಇದೆಲ್ಲದರ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಒಟ್ಟು 4 ದೃಶ್ಯಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ದೃಶ್ಯಗಳು ಏನ್ ಹೇಳ್ತಿದೆ? ಸಹಜವಾಗಿ ಈ ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ರೆ ಆರೋಪಿಗಳು ಯಾರಿದ್ರು ಅವರ ಜೊತೆ ನಟ ದರ್ಶನ್ ಅವರು ಕೂಡ ಭಾಗಿಯಾಗಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 8ನೇ ತಾರೀಕು ಸಂಜೆ 7:30 ಆ ಸಮಯದಲ್ಲಿ ಕೂಡ ಶೆಡ್ಗೆ ಎಂಟ್ರಿಯನ್ನ ಪಡೆದುಕೊಳ್ತಾರೆ. ಆ ಒಂದು ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 9ನೇ ತಾರೀಕಿಗೆ ಅಂದ್ರೆ ಬೆಳಗಿನ ಜಾವ 3:27 ಆ ಸಂದರ್ಭದಲ್ಲಿ ಕೂಡ ಅವರು ಆ ಶೆಡ್ಗೆ ಎಂಟ್ರಿ ಕೊಡುವಂತಹ ಒಂದು ವಿಜುವಲ್ಸ್ ಸಿಸಿಟಿವಿ ಫುಟೇಜ್ ಕೂಡ ಲಭ್ಯವಾಗಿದೆ. ಆ ಮೂಲಕವಾಗಿ ಅಂದ್ರೆ 3:40 ಮೃತದೇಹವನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಕಾರ್ಯ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ 3:27 ಇಲ್ಲಿ ಶೆಡ್ಗೆ ಎಂಟ್ರಿಯನ್ನ ತೆಗೆದುಕೊಳ್ತಾರೆ. ಅಂದ್ರೆ ಮೃತದೇಹವನ್ನ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಪ್ರಕಾಶ್ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಎಕ್ಸ್ಕ್ಲೂಸಿವ್ ಆಗಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನ ಸ್ಪಾಟ್ ಮಹಜರಿಗೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಿದ ನಂತರದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸ್ಥಳ ಮಹಜರು ಕಾರ್ಯವನ್ನ ಮಾಡಲಾಗುತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ದರ್ಶನ್ ಕೂಡ ಈ ಒಂದು ಪೊಲೀಸ್ ವ್ಯಾನ್ ನಲ್ಲಿ ಕುಳಿತಿರುವಂತಹ ಜೊತೆಗೆ ಪವಿತ್ರ ಗೌಡ ಅವರನ್ನು ಕೂಡ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಇಬ್ಬರನ್ನು ಕೂಡ ಆ ಶೆಡ್ಗೆ ಕರೆದುಕೊಂಡು ಹೋಗೋ ಮೂಲಕವಾಗಿ ಅಲ್ಲಿ ಸ್ಥಳ ಮಹಜರನ್ನ ಮಾಡುವಂತಹ ಕ್ರಿಯೆಗಳೆಲ್ಲವೂ ಕೂಡ ಆರಂಭವಾಗುತ್ತೆ. ಈಗಷ್ಟೇ ಶೆಡ್ನತ್ತ ಪೊಲೀಸ್ ವಾಹನ ಬಂದಿರೋದನ್ನ ಗಮನಿಸ್ತಾ ಇದ್ದೀವಿ. ಪಟ್ಟಣಗೆರೆ ಶೆಡ್ಗೆ ತಲುಪಿದೆ ಪೊಲೀಸ್ ಜೀಪ್. ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಈ ಪ್ರಕರಣದಲ್ಲಿ ಅವರ ಪಾತ್ರ, ಆ ಸಂದರ್ಭದಲ್ಲಿ ಅವರು ಬಂದದ್ದು ಯಾಕೆ ಮತ್ತು ಆ ಸಂದರ್ಭದಲ್ಲಿ ಅವರು ಕಂಡದ್ದೇನು ಇತ್ಯಾದಿ ವಿವರಗಳನ್ನ ಪಡೆದುಕೊಳ್ತಾ ಹೋಗ್ತಾರೆ. ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಅವರ ಸ್ಟೇಟ್ಮೆಂಟ್ಗಳು. ಈ ಒಂದು ವಿಚಾರಣೆಯ ಹಂತದಲ್ಲಿ ಪೊಲೀಸರು ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಪಟ್ಟಣಗೆರೆಯ ಶೆಡ್ಗೆ. ಇಲ್ಲಿ A1 ಮತ್ತು A2 ಆರೋಪಿ ಇಬ್ಬರಿಂದ ಒಂದಷ್ಟು ಸ್ಥಳ ಮಹಜರು ಆಗಬೇಕಾಗಿದೆ. ಕಾರಣ ಅವರಿಬ್ಬರೂ ಕೂಡ ಆ ದಿನ ಅಂದ್ರೆ ಕೊಲೆಯಾದಂತಹ ದಿನ ಅಲ್ಲಿಗೆ ಬಂದಿದ್ದರು. ಅವರು ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಅನ್ನೋ ವಿಚಾರದ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಅದರ ಭಾಗವಾಗಿ ಪಟ್ಟಣಗೆರೆ ಶೆಡ್ಗೆ ಪೊಲೀಸರು ಮಹಜರು ಕಾರ್ಯವನ್ನ ನಡೆಸಲಿಕ್ಕೆ ದರ್ಶನ್ ಕೂಡ ಕರೆದುಕೊಂಡು ಬಂದಿದ್ದಾರೆ ಮತ್ತು ಪವಿತ್ರ ಗೌಡ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಕರೆದುಕೊಂಡು ಬಂದು ವಿಚಾರಣೆಯನ್ನ ಮಾಡುವಂತಹದ್ದು, ಸ್ಥಳ ಮಹಜರನ್ನ ಮಾಡುವಂತಹ ಕೆಲಸಗಳಾಗುತ್ತೆ. ಅಂದ್ರೆ ಇಲ್ಲಿ ನೀವು ಬಂದಾಗ ಏನ್ ನೋಡಿದ್ರಿ, ಯಾವ ರೀತಿಯಾದಂತಹ ಕಂಡೀಷನ್ ಅಲ್ಲಿ ಆ ಒಂದು ಬಾಡಿ ಇತ್ತ ಅಥವಾ ರೇಣುಕಾ ಸ್ವಾಮಿ ಅವರು ನರಳಾಡಿ ಒದ್ದಾಡ್ತಿದ್ದಂತಹ ಸಂದರ್ಭನ ನೀವಿಲ್ಲಿಗೆ ಬಂದಾಗ ಕಂಡದ್ದೇನು ಅನ್ನೋದನ್ನ ಪ್ರಾಥಮಿಕ ಹಂತವಾಗಿ ಕೇಳ್ಕೊಳ್ತಾರೆ. ಆಗ ಇವರು ನಾವಿಲ್ಲಿಗೆ ಬಂದೇ ಇಲ್ಲ ಅಂತಾರ ಅಥವಾ ಬಂದಿದ್ವಿ, ನಾವು ಬಂದಾಗ ಏನಾಗಿತ್ತು ಅನ್ನೋದರ ವಿವರಣೆ ಕೊಡ್ತಾರ. ಎಲ್ಲವೂ ಕೂಡ ಪೊಲೀಸರು ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತಾರೆ, ಸ್ಟೇಟ್ಮೆಂಟ್ಗಳನ್ನ ದಾಖಲು ಮಾಡ್ಕೊಳ್ತಾ ಹೋಗ್ತಾರೆ. ಈಗಾಗಲೇ 3 ಆರೋಪಿಗಳಿಂದ ಸ್ಥಳ ಮಹಜರು ಕಾರ್ಯವನ್ನ ಅಂದ್ರೆ ಬಾಡಿ ಎಲ್ಲಿ ಸಿಕ್ತು ಅಲ್ಲಿ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಮಹಜರು ಕಾರ್ಯವೂ ಕೂಡ ಆಗುತ್ತೆ. ಪೊಲೀಸರು ಪಟ್ಟಣಗೆರೆಯ ಶೆಡ್ ಬಳಿ ಬಂದಿರುವುದನ್ನ ಗಮನಿಸ್ತಾ ಇದ್ರಿ. FSL ಟೀಮ್ ಕೂಡ ಇಲ್ಲಿಗೆ ಆಗಮಿಸಿದೆ. FSL ಟೀಮ್ ಮತ್ತು ಪೊಲೀಸರ ತಂಡ ಇಲ್ಲಿ ಆಗಮಿಸಿರೋದು. ದರ್ಶನ್ ಅವರು ಕೂಡ ಇಲ್ಲಿದ್ದಾರೆ.
ದರ್ಶನ್ ಅವರು ಕೂಡ ಆ ವಾಹನದಲ್ಲಿ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವ್ರನ್ನ ಕೆಳಗಿಳಿಸ್ಕೊಳ್ಳೋ ಮೂಲಕವಾಗಿ ಒಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಇನ್ನೂ ಕೂಡ ದರ್ಶನ್ ವೆಹಿಕಲ್ ನಿಂದ ಕೆಳಕ್ಕೆ ಇಳಿದಿಲ್ಲ. ಬದಲಾಗಿ ಪೊಲೀಸರು ಎಲ್ಲರೂ ಕೂಡ ಹೊರಕ್ಕೆ ಬಂದು ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ಸ್ ಗಳನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಈಗ ಅಲ್ಲಿಂದ ವಿಚಾರಣೆಗಾಗಿ ಒಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಸ್ಥಳ ಮಹಜರು ಮಾಡೋ ಕೆಲಸಕ್ಕಾಗಿ ಇದೇ ವೆಹಿಕಲ್ ನಲ್ಲಿ ಇಬ್ಬರು ಕೂಡ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಅವರು ಇಳಿದ ನಂತರದಲ್ಲಿ ಸ್ಥಳ ಮಹಜರು ಕಾರ್ಯವನ್ನ ನಡೆಸಲಾಗುತ್ತೆ. ಇಲ್ಲಿಯವರೆಗೂ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸಿದಂತಹ ಪೊಲೀಸರಿಗೆ ದರ್ಶನ್ ಇಂದ ಸಿಕ್ಕಂತಹ ಉತ್ತರ ನನಗೇನೋ ಗೊತ್ತಿಲ್ಲ, ಕೊಲೆ ಆಗಿರೋದು ನನಗೆ ಗೊತ್ತಿಲ್ಲ, ನನ್ನ ತಪ್ಪಿಲ್ಲ ಅಂತ. ಸೊ ಎಕ್ಸ್ಕ್ಲೂಸಿವ್ ವಿಜುವಲ್ ನೀವು ಗಮನಿಸ್ತಾ ಇದ್ರಿ. ನಟ ದರ್ಶನ್ ಅವರನ್ನ ಕರೆದುಕೊಂಡು ಬಂದಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ A2 ಆರೋಪಿ. ಅಂದ್ರೆ ಈ ಒಂದು ಇಡೀ ಪ್ರಕರಣಕ್ಕೆ ಇವರೇ ಪಾತ್ರಧಾರ, ಸೂತ್ರಧಾರ, ಇವರೇ ಸುಪಾರಿಯನ್ನ ಕೊಟ್ಟು ಕೃತ್ಯವನ್ನ ಮಾಡಿಸಿದ್ದು ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದೃಶ್ಯಗಳು ಕೂಡ ಲಭ್ಯವಾಗಿದೆ. ಅವರ ಕಾರಿನ ಓಡಾಟದ ದೃಶ್ಯಗಳು ಕೂಡ ಈಗಾಗಲೇ ಸೆರೆ ಸಿಕ್ಕಿದೆ. ಅದೆಲ್ಲವೂ ಕೂಡ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದರ ಬಗ್ಗೆ ಸಾರಿ ಹೇಳ್ತಾ ಇದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೆಡ್ಗೆ ದರ್ಶನ್ ಅವರು ಯಾವಾಗ ಬಂದಿದ್ರು, ಯಾಕಾಗಿ ಬಂದಿದ್ರು, ಆ ಸಂದರ್ಭದಲ್ಲಿ ಅವರು ಏನೆಲ್ಲ ಗಮನಿಸಿದ್ರು ಇತ್ಯಾದಿ ಮಾಹಿತಿಯನ್ನ ಕಲೆ ಹಾಕುವ ಕೆಲಸ ಆರಂಭವಾಗುತ್ತೆ. ಅದಕ್ಕೆ ಏನು ಕ್ಷಣಗಣನೆ ಈಗ ಶುರುವಾಗಿದೆ. ದರ್ಶನ್ ಅವರು ಈಗ ಪೊಲೀಸರ ಜೊತೆಗೆ ಬಂದಿದ್ದಾರೆ. 6 ದಿನಗಳ ಕಸ್ಟಡಿಯನ್ನ ಪಡ್ಕೊಂಡಿರುವಂತಹ ಪೊಲೀಸರು ಚುರುಕಾಗಿ ಪ್ರಕರಣದ ಒಂದು ಜಾಡನ್ನ ಬೆನ್ನತ್ತಿದ್ದಾರೆ. ಸದ್ಯ ದರ್ಶನ್ ಅವರಿಂದ ಒಂದಷ್ಟು ಹೇಳಿಕೆಗಳು, ದಾಖಲೆಗಳು, ಸಾಕ್ಷ್ಯಗಳನ್ನ ಕಲೆ ಹಾಕುವಂತಹ ಕೆಲಸಗಳು ಕೂಡ ಮುಂದುವರಿತಾ ಇದೆ. ಇದರ ಭಾಗವಾಗಿ ಈಗ ಸ್ಥಳ ಮಹಜರು ಕಾರ್ಯ ಎಲ್ಲಿ ಇಡೀ ಪ್ರಕರಣ, ಇಡೀ ಘಟನೆ ನಡೀತೋ ಆ ಒಂದು ಜಾಗಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಅದು ಪಟ್ಟಣಗೆರೆಯ ಶೆಡ್. ಇದು ವಿನಯ್ ಅವರ ಒಡೆತನದ ಶೆಡ್ ಅಂತ, ಅಂದ್ರೆ ಲೀಸಿಗೆ ಪಡ್ಕೊಂಡಿದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಇಲ್ಲಿಗೆ ಕಾರ್ತಿಕ್, ರಾಘವೇಂದ್ರ, ನಿಖಿಲ್ ಎಲ್ಲರೂ ಸೇರಿ ರೇಣುಕಾ ಸ್ವಾಮಿಯನ್ನ ಕರೆತಂದಿದ್ರು, ಕೂಡು ಹಾಕಿದ್ರು, ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿದ್ರು. ಮಾನಸಿಕವಾಗಿ, ದೈಹಿಕವಾಗಿ ಯಾವ ರೀತಿಯಾಗಿ ಎಲ್ಲ ಅವರಿಗೆ ಟಾರ್ಚರ್ ಕೊಡಬಹುದು ಅಂತ ಟಾರ್ಚರ್ಗಳನ್ನೆಲ್ಲ ಕೊಟ್ಟಿದ್ರು. ನಂತರ ದರ್ಶನ್ಗೂ ಕೂಡ ವಿಷಯವನ್ನ ಮುಟ್ಟಿಸಿದ್ರು. ದರ್ಶನ್ ವಿಷಯ ತಿಳಿತಿದ್ದ ಹಾಗೆ ಪವಿತ್ರ ಗೌಡ ಜೊತೆಗೆ ಬಂದಿದ್ರು ಅನ್ನುವಂತಹ ಅಂಶ. ಆ ಕಾರಣಕ್ಕಾಗಿ ನಿಮಗೇನು ಕೆಲಸ ಇತ್ತು ಇಲ್ಲಿ, ಆ ವ್ಯಕ್ತಿಯನ್ನ ಕರೆತಂದಾಗ ನೀವ್ಯಾಕಾಗಿ ಬಂದಿದ್ರಿ, ನಿಮ್ಮ ಪಾತ್ರ ಏನು ಅನ್ನುವಂತಹ ಎಲ್ಲಾ ವಿಚಾರವೂ ಕೂಡ ಇಲ್ಲಿ ದಾಖಲಾಗುತ್ತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಸದ್ಯ ಪಟ್ಟಣಗೆರೆ ಶೆಡ್ ನಲ್ಲಿ ಏನೆಲ್ಲ ಆಗ್ತಾ ಇದೆ? ದಿವ್ಯಾ, ಈಗಾಗಲೇ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಇರುವಂತಹ ಆರೋಪಿಗಳು ಮೊದಲ ದಿನವೇ ಪೊಲೀಸರು ತೀವ್ರವಾದಂತಹ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಪೊಲೀಸ್ ಸ್ಟೇಷನ್ ವಿಚಾರಣೆ ಮಾಡಿದ್ರು. ಅನಂತರ 4 ಆರೋಪಿಗಳನ್ನ ಎಲ್ಲಿ ರೇಣುಕಾ ಸ್ವಾಮಿಯನ್ನ ಮೃತದೇಹವನ್ನ ಬಿಸಾಕಿದ್ರು ಆ ಒಂದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ರು, ಸ್ಥಳ ಮಹಾಜರನ್ನ ಮಾಡಿದ್ರು. ಆ ನಂತರ ಅಲ್ಲಿಂದ 4 ಆರೋಪಿಗಳನ್ನ ಕೊಲೆ ನಡೆದಂತಹ ಶೆಡ್, ಜಯಣ್ಣ ಅವರ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಇಲ್ಲಿ ಅವ್ರನ್ನು 1 ಗಂಟೆಗಳ ನಂತರ ಈಗ ದರ್ಶನ್ ಮತ್ತೆ ಇತರೆ ಆರೋಪಿಗಳನ್ನು ಕೂಡ ಇದೇ ಸ್ಥಳಕ್ಕೆ ಕರ್ಕೊಂಡು ಬಂದಿರುವಂತದ್ದು. ಕೊಲೆಯಾಗಿರುವಂತಹ ಸ್ಥಳ ಇದು. ಇಲ್ಲಿ ಮುಖ್ಯವಾಗಿ ಇಲ್ಲಿ ಸ್ಥಳ ಮಹಾಜರು ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ FSL ತಜ್ಞರು ಕೂಡ 6 ಜನ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಅಗತ್ಯ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾರೆ. ಇನ್ನೂ ಕೂಡ ಸ್ಥಳ ಮಹಾಜರು ಆರಂಭ ಮಾಡಿಲ್ಲ. ಈಗಷ್ಟೇ ದರ್ಶನ್ ಮತ್ತೆ ಪವಿತ್ರ ಗೌಡ ಮತ್ತೆ ಇತರೆ ಆರೋಪಿಗಳನ್ನು ಕೂಡ ಈಗಷ್ಟೇ ಕರ್ಕೊಂಡು ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ವೆಹಿಕಲ್ ನಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಪೊಲೀಸ್ ವಾಹನದಲ್ಲೇ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೇನ್ ಶೆಡ್ ಒಳಗಡೆ ಎಲ್ಲಿ ಕೊಲೆ ನಡೆದಿದೆ, ಎಲ್ಲಿ ಹಲ್ಲೆ ನಡೆದಿದೆಯೋ ಅಲ್ಲಿ ಆ ಒಂದು ಸ್ಥಳಕ್ಕೆ ವಾಹನಗಳನ್ನ ಎಲ್ಲಾ ಆರೋಪಿಗಳನ್ನು ಕೂಡ ಇಳಿಸಿ ಕರ್ಕೊಂಡು ಹೋಗಿ ಸ್ಥಳ ಮಹಾಜರು ಮಾಡ್ತಾರೆ. ಆರೋಪಿಗಳು ಅಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನ್ ಆಯ್ತು, ರೇಣುಕಾ ಸ್ವಾಮಿಗೆ ಎಲ್ಲೆಲ್ಲಿ ಹಲ್ಲೆ ಮಾಡಿದ್ರು, ಎಲ್ಲೆಲ್ಲಿ ಕೂರ್ಸಿದ್ರು, ಆ ಎಲ್ಲಾ ವಿವರವನ್ನು ಕೂಡ ಆರೋಪಿಗಳು ಈಗ ಪೊಲೀಸರಿಗೆ, ತನಿಖಾಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಬಾಯಿ ಬಿಡಿಸ್ಕೊಂಡಿದ್ದಾರೆ. ಸ್ಥಳದಲ್ಲಿ ಮತ್ತೊಂದಷ್ಟು ಸಾಕ್ಷ್ಯಗಳು, ಮತ್ತೊಂದಷ್ಟು ಮಾಹಿತಿಗಳು ಪೂರಕವಾಗಿ ತನಿಖೆಗೆ, ಪ್ರಕರಣಕ್ಕೆ ಪೂರಕವಾಗಿ ಹೆಚ್ಚುವರಿಯಾಗಿ ಸಿಗ್ತವೆ. ಆ ಹಿನ್ನೆಲೆಯಲ್ಲೇ ಸ್ಥಳ ಮಹಾಜರನ್ನು ಕೂಡ ಮಾಡೋದಕ್ಕೆ ಕರ್ಕೊಂಡು ಬಂದಿರುವಂತದ್ದು. ಜೊತೆಗೆ ಸ್ಥಳ ಮಹಾಜರ ವಿಚಾರದಲ್ಲಿ ಏನೆಲ್ಲ ವಿವರಣೆಯನ್ನ ಆರೋಪಿಗಳು ಕೊಡ್ತಾರೋ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಬಂದಿರುವಂತಹ
ಇರುವಂತ FSL 4 ತಜ್ಞರು, ಆರು ಜನ ತಜ್ಞರು ಅವರು ಕೂಡ ಕಲೆ ಹಾಕ್ತಾರೆ. ಅಗತ್ಯ ಸಾಕ್ಷ್ಯಗಳನ್ನ, ಜೊತೆ ಏನಂದ್ರೆ ರಕ್ತದ ಕಲೆ ಇದೆಯಾ, ಎಲ್ಲೆಲ್ಲಿದೆ ರಕ್ತದ ಕಲೆ, ಕೂದಲು, ಬೆರಳಚ್ಚು, ಎಲ್ಲೆಲ್ಲಿ ಏನೇನೋ ಸಾಕ್ಷ್ಯಗಳಿದಾವೆ ಎಲ್ಲವನ್ನೂ ಕೂಡ FSL 6 ಜನ ತಜ್ಞರು ಕೂಡ ಕಲೆ ಹಾಕೋತಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕ್ರಿಯೆ ಈಗ ಹತ್ತತ್ರ 1.5 ಇಂದ 2 ಗಂಟೆಗಳ ಕಾಲ ನಡೆಯುವ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ. ಪಟ್ಟಣಗೆರೆ ಶೆಡ್ನಲ್ಲಿ ಪೊಲೀಸ್ ವಾಹನ ಬಂದು ಸದ್ಯ ಉಳಿದ ಆರೋಪಿಗಳ ಬರುವಿಕೆಗಾಗಿ ವೇಟ್ ಮಾಡ್ತಾ ಇರೋ ದೃಶ್ಯವನ್ನ ನೋಡ್ತಾ ಇದೀವಿ.